ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನಮ್ಮ ಮಗಳು ಬರ್ತಡೇ ಇರೋದು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಬರ್ತಡೇದು ಅಷ್ಟೇ, ಏನು ಮಾಡಿಲ್ಲ, ಕೇಕ್ ಕಟ್ ಮಾಡಿದ್ವಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಗೊತ್ತಲ್ಲ ನಮ್ಮ ಮಿಡಲ್ ಕ್ಲಾಸದು ಹೇಗಿರುತ್ತಂತ. ಸುಮ್ಮನೆ ಮಕ್ಕಳ ಖುಷಿಗಾಗಿ ಮಾಡ್ತಾಯಿದ್ವಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಇವತ್ತಿನ ಬರ್ತಡೇ ಹೇಗಿತ್ತಂತ ನೋಡೋಣ. ಯಾರ್ಯಾರು ಬಂದಿದ್ದರು ಅಂತ. ನಮ್ಗೆ ಯಾರು ರಿಲೇಷನ್ ಇಲ್ಲ, ಹಾಗಾಗಿ ಅಕ್ಕಪಕ್ಕದವ್ರನ್ನಷ್ಟೇ ಕರೀತಿರೋದು. ಯಾರು ರಿಲೇಷನ್ ಬರೋದು ಇಲ್ಲ, ನಾವು ಕರೆಯೋದು ಇಲ್ಲ. ಬನ್ನಿ, ಇವಾಗ ಅಡುಗೆ ಅಂತೂ ಏನು ಮಾಡೋಕ್ಕಾಗಿಲ್ಲ. ಕೇಕ್ ಅಷ್ಟೇ ಕಟ್ ಮಾಡಿ ಇನ್ನೊಂದಿನ ಯಾವತ್ತಾರ ಮಾಡಿದರೆ ಆಯ್ತಂತ ಮಾಡಿದ್ವಿ. ಬನ್ನಿ ಇವಾಗ ಬರ್ತಡೇ ವಿಡಿಯೋ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ನಾನು ವಿಡಿಯೋ ಮಾಡಿದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಕೇಳೋಕ್ಕಾಗೋಲ್ಲ ಅಂತ, ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ವಿ. ನೋಡಿ, ಸಿಂಪಲ್, ಜಾಸ್ತಿ ಜನನೂ ಏನಿಲ್ಲ, ಒಂದು 10 ಜನ ಅಂದ್ಕೊಳ್ಳಿ ಅಷ್ಟೇ. ಯಾಕಂದರೆ ಗೊತ್ತಲ್ಲ ನಮ್ಮ ಪರಿಸ್ಥಿತಿ ಈ ಥರ ಇರೋದ್ರಿಂದ ಜಾಸ್ತಿ ಜನನ ಕರೆದಿಲ್ಲ. ಯಾರೂ ನಮಗಷ್ಟೊಂದು ಪರಿಚಯನೂ ಇಲ್ಲ ಇಲ್ಲಿ, ಅದಕ್ಕೆ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾಳೆ. ನೋಡಿ, ಅವಳೇ ತಿಂತಾಳೆ, ನನಗೆ ತಿನ್ನಿಸೋದ್ಬಿಟ್ಟು. ಈ ಥರ ಸಿಂಪಲಾಗಿ ಒಂದು ಕೇಕು, ಒಂದು ಡ್ರೆಸ್ ಅಷ್ಟೇ, ಒಳಗೆ ಇನ್ನೇನಿಲ್ಲ. ಜಾಸ್ತಿ ಏನು ಖರ್ಚು ಮಾಡೋಕ್ಕೆ ಹೋಗಲಿ, ಖರ್ಚು ಮಾಡ್ಕೊಳಕ್ಕೆ ನಮ್ಮ ಬಜೆಟ್ಗೆ ತಕ್ಕಂತೆ ನಾವು ಮಾಡಿರೋದು, ಜಾಸ್ತಿ ಇದೇನಿಲ್ಲ. ವಿಡಿಯೋ ಫೋಟೋಸ್ ಎಲ್ಲ ತೆಗೆದುಕೊಂಡು ಎಲ್ಲರೂ ಇವಾಗ ನಮ್ಮ ಮನೆಯವರು ತಿನ್ನಿಸ್ತಾ ಇದ್ದಾರೆ. ಜಾಸ್ತಿ ಗ್ರ್ಯಾಂಡಾಗಿ ಏನಿಲ್ಲ ಫ್ರೆಂಡ್ಸ್, ಯಾರು ತಪ್ಪು ತಿಳ್ಕೊಳ್ಬೇಡಿ. ಎಲ್ಲರೂ ನಮ್ಮ ಮನೆ ಪಕ್ಕದವರೆಲ್ಲ ಬಂದು ಅವಳಿಗೆ ಕೇಕ್ ತಿನ್ನಿಸಿ ಫೋಟೋಗಳೆಲ್ಲ ತಕ್ಕೊಂಡ್ರು. ಇವು ಕೇಕ್ ಮಕ್ಕಕ್ಕೆಲ್ಲ ಹಚ್ತಾರಂತ ಅವಳು ಬರ್ತಾ ಇರಲಿಲ್ಲ. ಅವಳು ಭಯಕ್ಕೆ ತಿನ್ನಿಸ್ತಾ ಇರಲಿಲ್ಲ. ಈ ಅಕ್ಕ ಒಬ್ಬರು ಮಕ್ಕಕ್ಕೆ ಒರೆಸಿಬಿಡ್ತಾರಂತ ಅಂದ್ರೂ ತಿನ್ನಿಸ್ಬಿಟ್ಟು ಸ್ವಲ್ಪ ಒರೆಸಿಬಿಟ್ರು. ನೋಡಿ, ಇವಾಗ ಇವರು ನಮ್ಮ ಫ್ರೆಂಡ್, ಅವಳು ಬಂದಿದ್ದು, ಅವಳು ಪ್ರೆಗ್ನೆಂಟ್ ಇರೋದು. ಅವಳು ಸುಮ್ಮನಿದೆ. ಇವ್ರ ಗಂಡ, ನಮ್ಮ ಫ್ರೆಂಡ್ ಅವ್ರ ಗಂಡ. ಇವರು ಇವಳನ್ನ ಎತ್ಕೊಂಡು ತಿನ್ನಿಸಿ ಫೋಟೋ ಎಲ್ಲ ತಕ್ಕೊಂಡ್ರು. ಇವಳಿಗೆ ಅವರಂದ್ರೆ ಜಾಸ್ತಿ ಇಷ್ಟ, ಅಲ್ಲಿ ಹೋಗ್ತಾಳೆ ಜಾಸ್ತಿ, ಅಲ್ಲಿ ಇರ್ತಾಳೆ. ಅಷ್ಟೇ ಸಿಂಪಲ್ ಫ್ರೆಂಡ್ಸ್, ಏನು ಡೆಕೋರೇಟ್ ಇಲ್ಲ, ಬಲೂನ್ಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ಯಾಕಂದರೆ ಹಿಂಗೆ ನಮ್ಮದು ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ, ಇವಾಗ ಒಬ್ಬರೇ ಕೆಲಸ ಮಾಡೋದ್ರಿಂದ, ಅದಕ್ಕೆ ಇವಾಗೆಲ್ಲರೂ ಅವ್ರ ಫ್ರೆಂಡ್ಸು, ನಮ್ಮ ಫ್ರೆಂಡ್ಸು, ಅಕ್ಕಪಕ್ಕದವ್ರು ಇರೋರೆಲ್ಲರೂ ಬಂದು ಕೇಕ್ ಕಟ್ ಮಾಡಿಸಿ ಅವ್ರು ತಿನ್ನಿಸಿ ಫೋಟೋ ವಿಡಿಯೋಸ್ ಎಲ್ಲ ತಗೊತಾ ಇದ್ರು. ಅಷ್ಟೇ ಸಿಂಪಲ್ ಫ್ರೆಂಡ್ಸ್, ನಮ್ಮ ಬಡವ್ರು ಹೆಂಗಿರುತ್ತೆ ಬರ್ತಡೇ ಆ ಥರ ಇತ್ತು. ಜಾಸ್ತಿ ಏನು ಗ್ರ್ಯಾಂಡ್ ಮಾಡಿಸಿಲ್ಲ ಪಾಪ. ನೋಡಿ, ಜನನೂ ಜಾಸ್ತಿ ಇಲ್ಲ, ಅದಕ್ಕೆ ಗ್ರ್ಯಾಂಡ್ ಏನು ಮಾಡಿಸಿಲ್ಲ. ಎಲ್ಲ ಊರಲ್ಲಿರೋರು ಬರೋಲ್ಲ, ಅವರು ಜಾಸ್ತಿ ನಾವು ಊರವ್ರಿಗೆ ಹೇಳೋದು ಇಲ್ಲ, ಮಾತು ಆಡೋಲ್ಲ. ಯಾಕಂದರೆ ಗೊತ್ತಲ್ಲ ಇವಾಗಿನ ರಿಲೇಷನ್ ಹೇಗೆ ದುಡ್ಡಿನ ಮೇಲೆ ಡಿಪೆಂಡ್ ಆಗಿರುತ್ತಂತ, ಅದಕ್ಕೆ ನಾವು ಯಾರಿಗೆ ಹೇಳೋಲ್ಲ. ದುಡ್ಡು ಕೊಟ್ಟರೆ ಎಲ್ಲರೂ ನಮ್ಮವರು, ದುಡ್ಡು ಕೊಡಲಿಲ್ಲ ಅಂದರೆ ಯಾರೂ ನಮ್ಮವರಲ್ಲ. ಅದಕ್ಕೆ ಈ ಥರ ಅಕ್ಕಪಕ್ಕದವರೇ ಆಗ್ತಾರೆ ಕಷ್ಟ ಕಾಲಕ್ಕೆ, ಹೊತ್ತು ಯಾವ ಸ್ವಂತ ಸಂಬಂಧಿಕರು ಆಗೋಲ್ಲ, ಯಾರೂ ಆಗೋಲ್ಲ. ಇವರು ನಮ್ಮ ಪಕ್ಕದವರು.
ಮೋಸ್ಟ್ಲಿ ಇವರೇ ಅಕ್ಕಪಕ್ಕದವರೇ ನಮಗೆ ಚೆನ್ನಾಗಿರೋದು. ಏನಾನ ಕಷ್ಟ ಅದು ಇದು ಬಂದರೆ ಇವ್ರ ಹತ್ರ ಹೇಳ್ಬೋದು. ಇವರೇ ನೋಡ್ತಾರೆ, ಬರ್ತಾರೆ. ನಮಗೆ ಇವರೇ ಎಲ್ಲ ಸಂಬಂಧಿಕರು, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇವರೇ ನಮಗೆ. ಯಾವ ಸಂಬಂಧಿಕ ಮೇಲೆ ನನಗೆ ನಂಬಿಕೆ ಇಲ್ಲ. ಈ ಥರ ಇರೋರೇ ನಮ್ಗೆ ಶಾಶ್ವತವಾಗಿರ್ತಾರೆ. ಇಲ್ಲಿ ನೋಡಿ ಪುನರ್ವಿಕ ಬುಷಿ ಬುಷಿ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಚಿಕ್ಕಿ ಚಿಕ್ಕಿ ನೋಡಿಲಿ. ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಎಲ್ಲರೂ ಇಷ್ಟು ಜನ ಅಷ್ಟೇ ಇದ್ವಿ, ಜಾಸ್ತಿ ಇಲ್ಲ, ಒಂದು 10 ಜನ ಅಷ್ಟೇ ಅಂದ್ಕೊಳ್ಳಿ. ನಮ್ಮ ಅಕ್ಕಪಕ್ಕನೂ ಮನೆ ಜಾಸ್ತಿ ಇಲ್ಲಲ್ಲ, ಅದಕ್ಕೆ ಜಾಸ್ತಿ ಜನನೂ ಇಲ್ಲ, ಕರೆದಿಲ್ಲನು. ನಮ್ಗೆ ಎಷ್ಟು ಜನ ಗೊತ್ತಿದ್ದಾರೋ ಅಷ್ಟು ಜನ ಅಷ್ಟೇ, ಇನ್ನು ಯಾರು ಜಾಸ್ತಿ ಜನ ಬಂದಿಲ್ಲ. ಸಾಕು ಸಾಕು, ಸಿಂಪಲ್ ಮಾಡಿದ್ವಲ್ಲ ನಾವು. ನೋಡೋಣ ಇನ್ನೊಂದ್ಸಲ ಯಾವಾಗನ ಆದರೆ ಗ್ರ್ಯಾಂಡಾಗಿ ಮಾಡೋಣಂತ. ಇಲ್ಲಾಂದರೆ ನೋಡಿ ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಗಳದ್ದು ಬರ್ತಡೇ ವ್ಲಾಗು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಏನಪ್ಪ ಈ ಥರ ಬರ್ತಡೇ ಮಾಡ್ತಾರಂತ, ನಮ್ಮ ಪರಿಸ್ಥಿತಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾರು ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾಯಿರಿ ನನ್ನ ಚಾನಲ್.